Hi boys, welcome back to our channel. Okay, that's not my channel, it's your channel guys. Enjoy the channel and subscribe the channel. Guys, ಈ ಒಂದು ಸೀಸನ್ IPL 2025ರಲ್ಲಿ ಎಲ್ಲ ಟೀಮು ಕೂಡ ಪ್ಲೇಯರ್ಸ್ನ ರಿಲೀಸ್ ಮಾಡಿ ತೆಗೆದು ಒಗ್ದಿದ್ದಾರೆ. ಲಾಸ್ಟ್ ಸೀಸನ್ ಯಾರಿಗೆ ಚೆನ್ನಾಗಿಲ್ಲ ಅವರಂತೂ ಇರೋ ಬರೋ ಪ್ಲೇಯರ್ಸ್ನ ಕಿತ್ತೆಸ್ಬಿಟ್ಟಿದ್ದಾರೆ. ಲಾಯಲ್ಟಿ ಏನು ಕೂಡ ಮ್ಯಾಟರ್ ಆಗ್ತಿಲ್ಲ ಮಗ, ದುಡ್ಡು ಮುಂದೆ ಈಗಿನ ಕಾಲದಲ್ಲಿ ಅದನ್ನು ತೋರಿಸ್ಬಿಟ್ಟಿದ್ದಾರೆ. ಅದು ರಿಯಾಲಿಟಿ ಆಗಿದೆ. ಬಟ್ ಇವಾಗಿರೋ IPL ಟೀಮ್ಗಳಲ್ಲಿ ಎಷ್ಟೆಷ್ಟು ಅಮೌಂಟು ರಿಮೈನಿಂಗ್ ಪರ್ಸ್ ಇದೆ ಮತ್ತು ಎಷ್ಟು ಸ್ಲಾಟ್ಸ್ ಖಾಲಿ ಇದೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಿಕಾಸ್ ಎಲ್ಲ ಟೀಮ್ಗಳು ದುಡ್ಡನ್ನ ಗುಡ್ಡೆ ಹಾಕೊಂಡು ಕೂತಿದ್ದಾರೆ. ಒಂದು 5-6 ಟೀಮ್ಗಳು ಈ ಒಂದು ಸೀಸನ್ ಎತ್ತಾಕೊಂಡು ಬಿಡೋದ ಒಳ್ಳೊಳ್ಳೆ ಪ್ಲೇಯರ್ಸ್ ಅಂತ. ಬಟ್ ಈ ಒಂದು ಸೀಸನ್ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ರಿಲೀಸ್ ಮಾಡಿದರೆ ಒಳ್ಳೆ ಟೀಮ್ ಮಾಡೋದಕ್ಕೆ ಇದೊಂದು ಬಿಗ್ಗೆಸ್ಟ್ ಆಪರ್ಚುನಿಟಿ ಅಂತಲೂ ಹೇಳ್ಬೋದು ಬೇರೆ ಟೀಮ್ಗಳಿಗೂ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, KKR ಅವರು 64,30,00,000 ಇಟ್ಕೊಂಡು ಕೂತಿದ್ದಾರೆ. ಯಾರು ವೆಂಕಟೇಶ್ ಅಯ್ಯರ್ನ ತೆಗ್ದಾಕಿದ್ಮೇಲೆ ಅವ್ರಿಗೆ 23 ಕೋಟಿನ ಉಳ್ಕೋತು. ಸೊ ಟೋಟಲ್ ಆಗಿ ಅವ್ರ ಹತ್ರ 13 ಸ್ಲಾಟ್ಸು ಖಾಲಿ ಇದೆ. ಅದರಲ್ಲಿ ಫಾರಿನ್ ಪ್ಲೇಯರ್ಸ್ಗೆ 6 ಸ್ಲಾಟ್ನ ಇಟ್ಕೊಂಡಿದ್ದಾರೆ. 6 ಫಾರಿನ್ ಪ್ಲೇಯರ್ಸ್ನ ತಗೋಬೋದು ಅವರು. ಮತ್ತು CSK ಅವರು 43,40,00,000 ಇಟ್ಕೊಂಡಿದ್ದಾರೆ. ಅದರಲ್ಲಿ ಟೋಟಲ್ ಆಗಿ 9 ಸ್ಲಾಟ್ಸ್ ಇದೆ ಆ್ಯಂಡ್ 4 ಫಾರಿನ್ ಪ್ಲೇಯರ್ಸ್ಗೆ ಸ್ಲಾಟ್ನ ಖಾಲಿ ಬಿಟ್ಟಿದ್ದಾರೆ. ಆ್ಯಂಡ್ SRH ಅವರು 25,50,00,000 ಇಟ್ಕೊಂಡು ಕೂತಿದ್ದಾರೆ. ಆ್ಯಂಡ್ ಟೋಟಲ್ ಆಗಿ 10 ಸ್ಲಾಟ್ ಕಡಿಮೆ ಇದೆ ಮಗ, ಖಾಲಿ ಇದೆ. ಆ್ಯಂಡ್ 2 ಫಾರಿನ್ ಪ್ಲೇಯರ್ಸ್ಗೆ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ LSG ಅವರು 22,95,00,000 ಇಟ್ಕೊಂಡು ಕೂತಿದ್ದಾರೆ. ಬಟ್ SRH ಬಗ್ಗೆ ಮಾತಾಡಿದರೆ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ರಿಟರ್ನಲ್ಲೇ. ಬಿಕಾಸ್ ಲಾಸ್ಟ್ ಇಯರ್ ಸೇಮ್ ಟೀಮೇ ಇತ್ತು, ಬಟ್ ಯಾರು ಕೂಡ ಪರ್ಫಾರ್ಮ್ ಮಾಡಲಿಲ್ಲ. ಬಟ್ ಈ ಸೀಸನ್ನು ಪಕ್ಕ ಬೆಂಕಿಯಾಗೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. LSG ಅವರು 22,95,00,000, ಅದರಲ್ಲಿ 6 ಸ್ಲಾಟ್ ಕಡಿಮೆ ಇದೆ. ಆ್ಯಂಡ್ 4 ಸ್ಲಾಟ್ನ ಫಾರಿನ್ ಪ್ಲೇಯರ್ಸ್ಗೆ ಬಿಟ್ಕೊಟ್ಟಿದ್ದಾರೆ. ಆ್ಯಂಡ್ DC ಅವರು 21,80,00,000, 8 ಸ್ಲಾಟ್ ಇದೆ. ಅದರಲ್ಲಿ 5 ಫಾರಿನ್ ಪ್ಲೇಯರ್ಸ್ಗೆ ಬಿಟ್ಟಿದ್ದಾರೆ. ಯಾರನ್ನ ತಗೋತಾರೋ ಗೊತ್ತಿಲ್ಲ. ನಮ್ಮ RCB 16,40,00,000 ಮಗ, 8 ಸ್ಲಾಟ್ ಬಾಕಿ ಇದೆ. ಅದರಲ್ಲಿ 2 ಫಾರಿನ್ ಪ್ಲೇಯರ್ಸ್ನ ಬಿಟ್ಟಿದ್ದಾರೆ. ಡ್ರೇರಸ್ ಬಂದರೆ ಸಕಲಾಗಿರುತ್ತೆ. ಬಿಕಾಸ್ ಈ ಒಂದು ಸೀಸನ್ನು ಡ್ರೇರಸ್ನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ತಗೋಬೇಕು ಅಂತ. ಬಟ್ ಅವರು ಯಾವುದೇ ಥರ ಫಾರ್ಮಲ್ಲಿಲ್ಲ. ಯಾವುದೇ ಲೀಗ್ ಆಡಿದ್ರು ಕೂಡ ರನ್ಸ್ ಅಂತೂ ಬರ್ತಾ ಇಲ್ಲ. ನೋಡಬೇಕು ಯಾವ ಥರ ಈ ಒಂದು ಸೀಸನ್ ಅವ್ರನ್ನ ಪಿಕ್ ಮಾಡ್ತಾರೆ ಅಂತ. ನಮ್ಮ RCBಗೆ ಬರಲಿ, ಅಲ್ಲಿಂದನೇ ಕೂಡ ಮತ್ತೆ ಫಾರ್ಮ್ಗೆ ಬಂದು ಎಲ್ಲರೂ ಧೂಳಿಪಟ ಮಾಡಲಿ ಅಂತ ನಾನಂತೂ ಹೇಳ್ತೀನಿ. ಆ್ಯಂಡ್ RR ಅವರು 16,05,00,000 ಇಟ್ಕೊಂಡಿದ್ದಾರೆ. 9 ಸ್ಲಾಟ್ ಖಾಲಿ ಇದೆ. ಆ್ಯಂಡ್ 1 ಫಾರಿನ್ ಪ್ಲೇಯರ್ಸ್ಗೆ ಬಿಟ್ಟಿದ್ದಾರೆ. GT ಅವರು 12,90,00,000, 5 ಸ್ಲಾಟ್ ಬಾಕಿ ಇದೆ. 4 ಫಾರಿನ್ ಪ್ಲೇಯರ್ಸ್ಗಿದೆ. ಆ್ಯಂಡ್ ಪಂಜಾಬ್ ಅವ್ರಿಗೆ 11,50,00,000 ಮಗ, ಆ್ಯಂಡ್ 4 ಸ್ಲಾಟ್ ಕಡಿಮೆ ಇದೆ. 2 ಫಾರಿನ್ ಪ್ಲೇಯರ್ಸ್ಗಿದೆ. MI ಅವರು ಬರೀ 2 ಕೋಟಿ ಇಟ್ಕೊಂಡು ಕೂತಿದ್ದಾರೆ. ಮಿನಿ ಆಕ್ಷನಲ್ಲಿ 75 ಲಕ್ಷ, 2,75,00,000 ಇಟ್ಕೊಂಡಿದ್ದಾರೆ. 5 ಸ್ಲಾಟ್ ಕಡಿಮೆ ಇದೆ, ಬಾಕಿ ಇದೆ. ಆ್ಯಂಡ್ 1 ಫಾರಿನ್ ಪ್ಲೇಯರ್ಸ್ಗೆ ಬಿಟ್ಟುಕೊಟ್ಟಿದ್ದಾರೆ. ಗೊತ್ತಲ್ಲ, MI ಅವರು ಯಾರನ್ನ ಬಿಟ್ಟರು ಒಂಥರ ಲಾಯಲ್ಟಿ ಅಂತಲೇ ಹೇಳ್ಬೋದು. ಆ ಒಂದು ಟೀಮಲ್ಲಿ ಅವರು ಕೋರ್ನ ಬಿಲ್ಡ್ ಮಾಡಿರ್ತಾರೆ. ಆ್ಯಕ್ಚುಲಿ ಒಂದು ಟೀಮ್ ಬಾಂಡಿಂಗ್ನ ಬಿಲ್ಡ್ ಮಾಡಿರ್ತಾರೆ. ಸುಮ್ಮನೆ ಎಲ್ಲ ಪ್ಲೇಯರ್ಸ್ನು ಕೂಡ ರಿಲೀಸ್ ಮಾಡಲ್ಲ. ಫಾರ್ಮ್ ಇಲ್ಲ ಅಂದರೂ ಕೂಡ ಅವ್ರನ್ನ ನೆಕ್ಸ್ಟ್ ಇಯರ್ ಫಾರ್ಮ್ಗೆ ತೊಗೊಬರೋದು ಅವ್ರಿಗೆ ಗೊತ್ತು. ಅವ್ರ ಕಡೆಯಿಂದ ಫಾರ್ಮ್ಗೆ ತಗೊಬಂದು ಅವ್ರ ಕಡೆಯಿಂದ ಚಾಂಪಿಯನ್ಸ್ ಆಗೋ ಒಂದು ಟೆಕ್ನಿಕ್ಕು, ಎಲ್ಲ ಥರ ಸ್ಕಿಲ್ಗಳು, ಸ್ಟ್ರಾಟಜಿಗಳು ಅವ್ರ ಹತ್ರ ಇದೆ. ಅದಕ್ಕೋಸ್ಕರ ಅವ್ರು ಯಾರನ್ನೂ ಕೂಡ ಬೇಗ ರಿಲೀಸ್ ಮಾಡಲ್ಲ. ಬಟ್ KKR ಎಲ್ಲರನ್ನೂ ಕೂಡ ತೆಗೆದು ಆಚೆ ಹಚ್ತಿದ್ದಾರೆ. ಆ್ಯಂಡ್ CSK ಅವರು ಕೂಡ ತುಂಬ ಜನ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಸೀಸನ್ ಎಲ್ಲ ಟೀಮ್ಗಳಿಗೂ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ ಇದೆ. ಇದನ್ನು ಯಾರು ಯುಟಿಲೈಸ್ ಮಾಡ್ಕೋತಾರೋ ಅವರು ಒನ್ ಆಫ್ ದಿ ಬೆಸ್ಟ್ ಟೀಮ್ನ ಕಟ್ತಾರೆ. ಈ ಒಂದು ಸೀಸನ್ನು IPL ಕಪ್ನ ಗೆಲ್ತಾರೆ. ಬಟ್ RCB ಇದೆಲ್ಲ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? RCB ಫುಲ್ಲು ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಸೀಸನ್ನು ಒಳ್ಳೆ ಸೀಸನ್ ಆಗಿತ್ತು, ಕಪ್ ಕೂಡ ಎತ್ಬಿಟ್ವಿ. ಬಟ್ ಈ ಒಂದು ಸೀಸನ್ನು ನೋಡ್ತಾ ಏನು ಮಾಡ್ತಾರೆ RCB ಟೀಮ್ ಅಂತ ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ನು ಯಾವ ಟೀಮ್ಗಳು ಒಳ್ಳೊಳ್ಳೆ ಟೀಮ್ನ ಮಾಡ್ಬೋದು ಅಂತ ನಿಮಗೇನಾದರೂ ಅನಿಸಿದ್ರೆ ನೀವು ಆರಾಮಾಗಿ ಕಾಮೆಂಟ್ ಮಾಡ್ಬೋದು. ಬೇರೆ ಯಾವ ಥರ ಎಲ್ಲ ಪಡ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ನಮ್ಮ ಚಾನಲ್ ಇರುತ್ತೆ ನಿಮಗೋಸ್ಕರ, ಎಂಜಾಯ್ ಮಾಡಿ ಅಷ್ಟೇ ಗಾಯ್ಸ್. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಮಗೆ ಗಾಯ್ಸ್ ಹೋಗಿ ಜೋರಾದ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಯು.